ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿ ಶಿಶಿರೇಖಾ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಏನಪ್ಪ ಇವತ್ತು ವಿಡಿಯೋ ಅಂದರೆ ಫ್ರೆಂಡ್ಸ್, ಇದು ಮದ್ರಸ್ ಬ್ಲೌಸ್ ಕಟಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನಾನು ಈಗ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದು ಏನಪ್ಪ ಅಂದರೆ, ನಮಗೆ ಗೊತ್ತಿರೋಂಥ ಯಾವುದೇ ಕಂಟೆಂಟ್ ಆಗಲಿ, ಈಗ ಕೆಲವರಿಗೆ ತುಂಬ ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ಬರುತ್ತೆ, ಇನ್ನು ಕೆಲವರಿಗೆ ಪ್ಯಾಷನ್ ಬಗ್ಗೆನೂ ಗೊತ್ತಿರುತ್ತೆ. ಹಾಗೆ ಏನಾದರೂ ತಿಂಡಿ ತಿನಿಸುಗಳಿದ್ರೆ ಅದನ್ನು ಮಾಡೋದಕ್ಕೆ ಬರುತ್ತೆ ಅಲ್ವಾ ಫ್ರೆಂಡ್ಸ್. ಈಗ ಯಾರೆಲ್ಲ ಹೆಣ್ಮಕ್ಳು ಕೆಲವ್ರಿಗೆ ಮನೆ ಪರಿಸ್ಥಿತಿ ನೋಡಿಕೊಂಡು ಯಾರೆಲ್ಲ ಕೆಲವು ಹೆಣ್ಮಕ್ಳು ಮಕ್ಕಳು ನೋಡ್ಕೋಬೇಕಾಗುತ್ತೆ, ಅಂಥವ್ರಿಗೆ ಹೊರಗಡೆ ಜಾಬ್ಗೆ ಹೋಗೋದಕ್ಕಾಗೋದಿಲ್ಲ. ಅಂಥವರು ಮನೇಲೇ ಕೂತ್ಕೊಂಡು ಯೂಟ್ಯೂಬ್ನ ಯೂಸ್ ಮಾಡ್ಕೊಂಡು ಇದೇ ನಮಗೆ ಒಳ್ಳೆಯ ಪ್ಲಾಟ್ಫಾರಮ್ ಆಗಿರುತ್ತೆ ಫ್ರೆಂಡ್ಸ್. ನಮ್ಗೆ ಗೊತ್ತಿರೋ ಅಂಥದ್ದು ನಾವು ಮಾಡಿ ಯೂಟ್ಯೂಬ್ ಒಳಗಡೆ ಹಾಕಿ ಜನಗಳು ನೋಡ್ತಾರೆ, ಒಂದಿಷ್ಟು ಜನಗಳು ನೋಡ್ತಾರೆ ಫ್ರೆಂಡ್ಸ್. ಇದು ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಮಗೆ ಗೊತ್ತಿರೋ ನಾವು ಮಾಡಿ ಇದ್ರೊಳಗಡೆ ಹಾಕಿದ್ರೆ ನಮಗೂ ಸಹ ಇದರಿಂದ ಸ್ವಲ್ಪ ಯೂಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಿಮಗೂ ಯಾರಿಗೆಲ್ಲ ನಮಗೇನು ಬರೋದಿಲ್ಲ ಅಂತ ಸುಮ್ಮನೆ ಕುತ್ಕೊಂಡು ನಮ್ಗೆ ಗೊತ್ತಿರೋದನ್ನು ಸಹ ನಾವು ಮರ್ತೋಗ್ತಾ ಇರ್ತೀವಿ. ಅದನ್ನು ಯೂಟ್ಯೂಬ್ನಲ್ಲಿ ನಾವು ಆ ದಿನ ಡೈಲಿ ನಮ್ಗೆ ಗೊತ್ತಿರೋದನ್ನು ಹಾಕ್ಕೊಂಡೋದ್ರೆ ನಮಗೂ ಯಾವುದಾದ್ರೂ ಒಂದಿನ ಇದರಲ್ಲಿ ಸ್ಯಾಲ್ರಿ ಅನ್ನೋದು ಬಂದೇ ಬರುತ್ತೆ. ಯೂಟ್ಯೂಬ್ ಅನ್ನೋದು ಯೂಸ್ ಆಗೇ ಆಗುತ್ತೆ ಫ್ರೆಂಡ್ಸ್. ನಿಮ್ಗೆ ಯಾರಿಗೆಲ್ಲ ಏನಪ್ಪ ಇದು ನನ್ನ ಕೈಯಲ್ಲಿ ಆಗೋದಿಲ್ಲ, ಮಾಡೋದಕ್ಕಾಗೋದಿಲ್ಲ, ಯಾರು ನನಗೆ ಹೆಲ್ಪ್ ಮಾಡೋದಿಲ್ಲ, ಸಪೋರ್ಟ್ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಕುತ್ಕೋಬೇಡಿ. ನಿಮಗೂ ಗೊತ್ತಿರೋಂಥ ಮಾಹಿತಿ ಒಂದೇ ಕಂಟೆಂಟ್ ಬಗ್ಗೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಯಾವುದ್ರ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇರುತ್ತೋ, ಒಂದು ಡ್ರಾಯಿಂಗ್ ಆಗ್ಬೋದು, ಪ್ಯಾಷನ್ ಬಗ್ಗೆ ಆಗ್ಬೋದು, ಅಡುಗೆ ಬಗ್ಗೆ ಆಗ್ಬೋದು, ನಿಮ್ಗೆ ಏನು ಬರುತ್ತೋ ಅದನ್ನು ಜಾಬ್ ಹೋಗೋಕ್ಕೆ ಆಗದೇ ಇರೋರಿಗೆ ಹೇಳ್ತಾ ಇರೋದು ಫ್ರೆಂಡ್ಸ್. ಅಂಥವ್ರಿಗೋಸ್ಕರ ಇದು ತುಂಬಾ ಯೂಸ್ ಇರುತ್ತೆ ಫ್ರೆಂಡ್ಸ್. ನೋಡಿ, ನೀವು ಸಹ ಮಾಡಿ. ಆದರೆ ಇದು ಯಾವತ್ತಾದರೂ ಒಂದಿನ ನಮಗೆ ಹೆಲ್ಪ್ ಆಗೇ ಆಗುತ್ತೆ ಫ್ರೆಂಡ್ಸ್. ಆಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ 1K ಸಬ್ಸ್ಕ್ರೈಬರ್ಸ್ ಬೇಕೇ ಬೇಕು. ಹಾಗೆ 4000 ವಾಚ್ ಅವರ್ ಅನ್ನೋದು ಬೇಕೇ ಬೇಕಾಗುತ್ತೆ ನಮಗೆ. ಇದನ್ನೆಲ್ಲ ಕಂಪ್ಲೀಟ್ ಮಾಡಿದ್ರೆ ಮಾನಿಟೈಸೇಷನ್ ಆಗುತ್ತೆ ನಮ್ಮ ಚಾನಲ್ ಅನ್ನೋದು. ಆಗಲೇ ನಮಗೆ ತಿಂಗಳು ಸ್ಯಾಲ್ರಿ ಅನ್ನೋದು ಬರ್ತಾ ಇರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮಗೂ ಇಷ್ಟ ಆದರೆ ನೀವು ಯೂಟ್ಯೂಬ್ ಅನ್ನೋದು ಮಾಡಿ. ಹಾಗೆ ಫ್ರೆಂಡ್ಸ್, ಇದರಲ್ಲಿ ನಮಗೆ ತುಂಬಾ ಸ್ವಲ್ಪ ನಾಲೆಡ್ಜ್ ಬರೋ ಥರ ಇರುತ್ತೆ. ನಮ್ಗೆ ತಿಳಿದಿದ್ರೂ ಇನ್ನೂ ಸ್ವಲ್ಪ ಏನಾದರೂ ತಿಳ್ಕೊಬೇಕು, ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ವಿಡಿಯೋ ನಾವು ಮಾಡಿ ಹಾಕೋಣ ಅನ್ನೋದು ನಮಗೆ ಇಂಟ್ರೆಸ್ಟಾಗಿ ಇರುತ್ತೆ ಫ್ರೆಂಡ್ಸ್. ನೋಡಿ, ಈಗ ನಾವು ಕೆಲವೊಂದಿಷ್ಟು ವಿಷಯಗಳನ್ನ ಮರ್ತೋಗಿರ್ತೀವಿ. ಇದನ್ನು ಮಾಡ್ತಾಯಿದ್ರೆ ಇನ್ನೂ ಹೆಚ್ಚಾಗಿ ಮಾಡ್ತಾ ಇರಬೇಕು. ಇನ್ನು ನಾವು ಚೆನ್ನಾಗಿ ಕಂಟೆಂಟ್ನ ರೆಡಿ ಮಾಡಿಕೊಂಡು ಇದು ಒಳಗಡೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಮಗೆ ಇಷ್ಟ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಹಾಗೆ ಏನಪ್ಪ ಅಂದರೆ, ಒಳ್ಳೆ ನಮ್ಮ ಕಂಟೆಂಟ್ನೂ ಸಹ ಒಳ್ಳೆಯದಾಗಿ ತೆಗೆದು ಇದ್ರೊಳಗಡೆ ಯೂಟ್ಯೂಬ್ ಒಳಗಡೆ ಹಾಕಬೇಕು ಅನ್ನೋದನ್ನು ನಮಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮಗೂ ಆದರೆ ಮಾಡಿ ಹಾಕಿ ಫ್ರೆಂಡ್ಸ್. ಯೂಟ್ಯೂಬ್ ತುಂಬಾ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಹೆಣ್ಮಕ್ಳಿಗೆ ಅಂತನಲ್ಲ, ಗಂಡು ಮಕ್ಳಿಗೂ ಸಹ ಯೂಸ್ ಆಗುತ್ತೆ. ಆದರೆ ಯಾರೆಲ್ಲ ಕೆಲ್ಸಕ್ಕೆ ಹೋಗೋಕ್ಕಾಗೋದಿಲ್ಲ ಅಂಥವ್ರಿಗೆ ಇದು ತುಂಬಾ ಯೂಸ್ಫುಲ್ ಫ್ರೆಂಡ್ಸ್. ನೋಡಿ, ನಿಮಗೂ ಇಷ್ಟ ಇದ್ದರೆ ನೀವು ಮಾಡಿ ಯೂಟ್ಯೂಬ್ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ಯೂಟ್ಯೂಬ್ನಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು ಫ್ರೆಂಡ್ಸ್. ನನ್ನ ವ್ಯೂಸ್ ಬರ್ತಾ ಇಲ್ಲ, ನಾನು ಹಾಕೋ ಕಂಟೆಂಟು ಯಾರು ನೋಡ್ತಾ ಇಲ್ಲ ಅಂದ್ಬಿಟ್ಟು ತುಂಬ ಬೇಜಾರಾಗಬೇಡಿ. ಒಂದಲ್ಲ ಒಂದಿನ ಯಾವುದಾದ್ರೂ ವ್ಯೂಸ್ ಅನ್ನೋದು ಬಂದೇ ಬರುತ್ತೆ. ಬೇಜಾರಿಲ್ಲದೆ ಈಗ ತಾಳಿದವನು ಬಾಳಿಯಾನು ಅಂತ ಗಾದೆ ಮಾತಿಲ್ವಾ, ಅದೇ ಥರ ತಾಳ್ಮೆಯಿಂದ ಇರಬೇಕು ಫ್ರೆಂಡ್ಸ್. ಯಾವುದಾದ್ರೂ ಒಂದಿನ ನಮ್ಮದು ಚಾನಲ್ ಅನ್ನೋದು ಮುಂದೆ ಹೋಗೇ ಹೋಗುತ್ತೆ ಫ್ರೆಂಡ್ಸ್. ನಿಮಗೂ ಈಗ ನಮ್ಮನ್ನು ನಾವೇ ನಮ್ಮ ಕೈಯಲ್ಲಿ ಆಗೋದಿಲ್ಲ, ಏನು ಮಾಡೋದಕ್ಕಾಗೋದಿಲ್ಲ ಅಂತ ಸುಮ್ಮನೆ ಇದ್ಬಿಡ್ತೀವಿ ಫ್ರೆಂಡ್ಸ್. ನಾವು ಮಾಡಿದ್ರೆ ಯಾರಾದ್ರು ನಗ್ತಾರೇನೋ, ನಗ್ದು ನಮ್ಮನ್ನು ಆಡ್ಕೊತಾರೆ ಅಂದ್ಬಿಟ್ಟು ನಮ್ಮ ಕೈಯಲ್ಲಿ ಆಗುತ್ತೆ.
ಕೈಯಲ್ಲಿ ಆಗೋದನ್ನ ನಾವೇ ಸ್ಟಾಪ್ ಮಾಡ್ಕೊತಾ ಇರ್ತೀವಿ, ಹಿಂದೆ ಹಾಕ್ಕೊತಾ ಇರ್ತೀವಿ. ಓ ನನ್ನ ಕೈಯಲ್ಲಿ ಏನೂ ಆಗೋದಿಲ್ವೇನೋ, ಹಾಗೆ ಹೀಗೆ ಅಂದ್ಬಿಟ್ಟು ಸುಮ್ಮನೆ ಹಿಂದಕ್ಕೆ ಇರ್ತೀವಿ ಫ್ರೆಂಡ್ಸ್. ಮುಂದೆ ಹೋಗೋದನ್ನು ಯೋಚನೆ ಅಂತೂ ಮಾಡೋದಕ್ಕೆ ಹೋಗೋದಿಲ್ಲ. ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಫಲಿತಾಂಶ ಅನ್ನೋದು ಸಿಗುತ್ತೆ. ಆಗಲೇ ಯಶಸ್ಸು ಸಹ ನಮ್ಮ ಕೈಯಲ್ಲಿದೆ ಫ್ರೆಂಡ್ಸ್. ನಾವು ಮುಂದೆ ಹೋದ್ರೇ ಎಲ್ಲರೂ ನಮ್ಮನ್ನು ಗುರ್ತಿಸೋದು ಫ್ರೆಂಡ್ಸ್, ಅದು ಈ ಕಾಲದಲ್ಲಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಾನು ಮಾತಾಡಿದ್ದು ನಿಮ್ಗೆ ಇಷ್ಟ ಆಗಿದ್ದರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ಒಂದಿಷ್ಟು ಬ್ಲೌಸ್ ಬಗ್ಗೆ ನಾನು ಮಾತಾಡೋಣ ಅಂತ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರಂಟ್ ಭಾಗ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದು ಡಾಟು ಸ್ಟಾರ್ಟ್ ಇದೆಯಲ್ವ, ಅದನ್ನು ಮಾಡಿದ್ದಾಯಿತು. ಈಗ ನಾವು ಹಾರ್ಮೋಲ್ ಹತ್ರ ಸ್ವಲ್ಪ ಒಂದು 1/2 ಇಂಚ್ ಕಟ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ. ಅದಕ್ಕೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಅವ್ರ ಬ್ಲೌಸು ಅಳತೆ ಇದೆಯಲ್ವ, ಆ ಅಳತೆನ ನೋಡಿಕೊಂಡು ನಾವು ಮೆಜರ್ಮೆಂಟ್ ತೊಗೋಬೇಕು. ಈಗ 9 ಇಂಚ್ ಏನೋ ಬಂದಿದೆ, ಅದಕ್ಕೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಡೌನಲ್ಲಿ 1 ಇಂಚು ಕೆಳಗಿಂದ ಮೇಲಕ್ಕೆ 1 ಇಂಚ್ ಹಾಕಿ ಡ್ರಾ ಮಾಡಿಕೊಡಿ ಫ್ರೆಂಡ್ಸ್. ಅಲ್ಲಿಂದ ಅಲ್ಲಿ ಲಾಸ್ಟ್ವರೆಗೂ ಒಂದು ನೀಟಾಗಿ ಒಂದು ಡ್ರಾ ಮಾಡ್ಕೊಬನ್ನಿ. ಅದು ಮದ್ರಾಸ್ ಕಟ್ಟಿಂಗ್ ಅಲ್ವಾ, ಅದಕ್ಕೆ ನಾವು ಆ ಥರ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈಗ ನೀಟಾಗಿ ನಾನು ಕಟ್ ಮಾಡ್ಕೊಬರ್ತೀನಿ. ಫ್ರೆಂಡ್ಸ್, ನಾವು ಈಗ ನಮಗಾಗೋ ಅಂಥ ಕರೆಕ್ಟಾಗಿ ಆಗೋವಂಥ ಬ್ಲೌಸ್ನ ತಗೊಂಡು ನೀಟಾಗಿ ನಾವು ಮೆಜರ್ಮೆಂಟ್ ತಗೊಂಡು ನಾವು ಕಟ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಆಗುತ್ತೆ ಫ್ರೆಂಡ್ಸ್. ಯಾರೂ ನನಗೆ ಬರೋದಿಲ್ಲ, ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಬರೋದಿಲ್ಲ, ಕಟ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಅಂದ್ಕೋಬೇಡಿ. ಬಂದೇ ಬರುತ್ತೆ. ಒಂದು ಬ್ಲೌಸಲ್ಲ, 1-2 ಬ್ಲೌಸ್ನ ತಗೊಂಡು ಕಟ್ ಮಾಡಿ ನೀವು ಫಸ್ಟ್ ನಮ್ಗೆ ಕಟ್ ಮಾಡೋದು ಬಂದರೆ ಸ್ಟಿಚ್ ಮಾಡೋದು ಈಸಿಯಾಗಿ ಕಲ್ತ್ಕೋಬೋದು ಫ್ರೆಂಡ್ಸ್. ಸ್ಟಿಚ್ಚಿಂಗ್ ನಾವು ನಾರ್ಮಲಾಗಿ ನಮ್ಗೆ ಸ್ಟಿಚ್ ಮಾಡಿದ್ರೆ ಬಂದುಬಿಡುತ್ತೆ ಫ್ರೆಂಡ್ಸ್. ಅಂದರೆ ಕಟ್ಟಿಂಗ್ ಅನ್ನೋದು ಸ್ವಲ್ಪ ನೀಟಾಗಿ ಕಲ್ತ್ಕೊಂಡ್ರೆ ಆರಾಮಾಗಿ ನಾವು ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಮೇಯ್ನ್ ನಮಗೆ ಕಟ್ಟಿಂಗ್ ಅನ್ನೋದೇ ಬ್ಲೌಸೇ ಆಗಿರಲಿ, ಯಾವುದೇ ಆಗಿರಲಿ, ಡ್ರೆಸ್ ಆಗಿರಲಿ, ಏನೇ ಆಗಲಿ, ಕಟ್ಟಿಂಗ್ ಅನ್ನೋದು ಫಸ್ಟ್ ನಾವು ಕಲ್ತ್ಕೋಬೇಕು ಫ್ರೆಂಡ್ಸ್. ಕಟ್ಟಿಂಗ್ ಅನ್ನೋದು ಬಂದರೆ ಸ್ಟಿಚಿಂಗ್ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಅಂದರೆ ನಮಗಾಗೋ ಬ್ಲೌಸು ಕರೆಕ್ಟಾಗಿ ಯಾವ್ದು ನಮ್ಗೆ ಕರೆಕ್ಟಾಗಿ ಆಗುತ್ತೋ ಬ್ಲೌಸ್ನ ತಗೊಂಡು ಮೆಜರ್ಮೆಂಟ್ ಅನ್ನೋದು ತೊಗೋಬೇಕು ಫ್ರೆಂಡ್ಸ್. ಗೊತ್ತಿಲ್ಲ ಅಂದರೆ ಒಂದು ಬುಕ್ ತೊಗೊಂಡು ಬುಕ್ಕಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರ್ ಎಷ್ಟು, ಚೆಸ್ಟ್ ಸೈಜ್ ಎಷ್ಟು, ಮತ್ತು ಹಾರ್ಮೋಲ್ ಹತ್ರ ನಾವು ಎಷ್ಟು ತೊಗೋಬೇಕು, ಸೊಂಟ ಹತ್ರ ಫುಲ್ಲು ಬೆಲ್ಟ್ ಎಷ್ಟು ತೊಗೋಬೇಕು, ಹಾಗೆ ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಎಷ್ಟೆಷ್ಟು ತೊಗೋಬೇಕು ಅನ್ನೋದನ್ನೆಲ್ಲ ನಾವು ಬರ್ಕೊಂಡು ಒಂದು ಬುಕ್ಕಲ್ಲಿ ಇಟ್ಕೊಂಡ್ರೆ ಯಾವತ್ತಾದ್ರೂ ಈಗ ನಾವು ಒಂದು ತಿಂಗಳು ಅಂದರೆ ಇದ್ರ ಬಗ್ಗೆ ಮಾಡ್ತಾಯಿದ್ರೆ ನೆನಪಿರುತ್ತೆ. 1-2-3 ವರ್ಷ ನಾವು ಗ್ಯಾಪ್ ಬಿಟ್ಟರೆ ಮರ್ತೋಗ್ತೀವಿ ಫ್ರೆಂಡ್ಸ್. ಅಂಥ ಟೈಮಲ್ಲಿ ನಮಗೆ ಯೂಸ್ಫುಲ್ ಆಗುತ್ತೆ ಬರ್ಕೊಂಡು ಇಟ್ಕೊಂಡಿದ್ರೆ. ಅದು ನೋಡಿಕೊಂಡು ನಾವು ಮೆಜರ್ಮೆಂಟ್ ತೊಗೋಬೋದು ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನಾನು ಬೆಲ್ಟ್ಗೆ ಕ್ರಾಸ್ ಬೆಲ್ಟು ಅದಕ್ಕೆ ಮೆಜರ್ಮೆಂಟ್ ತೊಗೊತಾ ಇದ್ದೀನಿ, ಯಾವ ಥರ ತೊಗೋಬೇಕಂತ. ಈಗ ಫುಲ್ಲು ಅಲ್ಲಿ ನಾನು ತೊಗೊಂಡಲ್ವಾ, ಈಗ ನಾನು ಎಷ್ಟು 10 ಎಷ್ಟು ತೊಗೊತಾ ಇದ್ದೀನಿ. ಈಗ 3.5 ಫ್ರೆಂಡ್ಸ್ ಹತ್ತು ಕಡೆಯಿಂದ. ಈಗ 3 ಇಂಚ್ ತೊಗೋಬೇಕು ಇಲ್ಲಿ ಮಿಡ್ಲಲ್ಲಿ. ಈಗ ಅಲ್ಲಿಂದ ಡಾಟ್ ಇದೆ ಅಲ್ವಾ, ಅಲ್ಲಿಗೆ 3.5 ಬರ್ತಾಯಿದೆ ಫ್ರೆಂಡ್ಸ್. ನಾನು 3.5 ಇಟ್ಕೊಂಡು ಈಗ ಇದು ಕ್ರಾಸ್ ಬೆಲ್ಟ್ ಅಲ್ವಾ, ಕ್ರಾಸಾಗಿ ಸ್ವಲ್ಪ ನಾವು ಡ್ರಾಯಿಂಗ್ ಮಾಡ್ಕೋಬೇಕಾಗುತ್ತೆ. ಡ್ರಾ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನೋಡಿಸ್ದೆ. ಈಗ ಸ್ಲೀವ್ ಇವಾಗ ನಾವು ಡಬಲ್ ಹಾಕ್ಕೋಬೇಕು ಫ್ರೆಂಡ್ಸ್. 2 ಸ್ಲೀವ್ಗೂ ಬೇಕಲ್ವ, ಅದಕ್ಕೆ ಡಬಲ್ ಹಾಕ್ಕೊಂಡು ನೋಡಿ ಈಗ ನಾನು ಹಾಕ್ಕೊಂಡು ನೋಡಿಸ್ತೀನಿ. ಈಗ ಲೆಂತ್ ತೊಗೊತಾ ಇದ್ದೀನಿ, ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ನಾವು ತೊಗೊತಾ ಇದ್ದೀವಿ. ಈಗ ಫುಲ್ ವಿಡ್ತು ಎಷ್ಟು ಬೇಕು ನಮಗೆ ಅದನ್ನು ಒಂದು 1/2 ಇಂಚ್ ಮೇಲೆ ಬಿಟ್ಟು ಎಷ್ಟು ಬೇಕೋ ಅದು ನೋಡಿಕೊಂಡು ನೋಡಿ ಈಗ 10 ಬರುತ್ತೆ, 10 ತೊಗೊತಾ ಇದ್ದೀನಿ. ಈಗ ಎಲ್ಲ ಒಂದು ಸ್ಕೇಲಲ್ಲಿ ನಾನು ಡ್ರಾ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ 2.5 ಫ್ರೆಂಡ್ಸ್. ಈಗ
27ಇಂದ ಹಿಡಿದು 31 ಸೈಜ್ವರೆಗೂ 2.5 ಅಲ್ಲಿ ನಾವು ಮಾರ್ಕ್ ಮಾಡ್ಕೊತೀವಿ ಫ್ರೆಂಡ್ಸ್. 34ಇಂದ ಹಿಡಿದು 40ವರೆಗೂ 3 ಇಂಚು ಮಾತ್ರ ತೊಗೊತೀವಿ. ಅದ್ರ ಮೇಲೆ 3.25 ಇಂಚು ನಾವು ತೊಗೊತೀವಿ ಫ್ರೆಂಡ್ಸ್. ಈಗ ಇದು 31 ಸೈಜ್ವರೆಗೆ ನಾನಿದು ಸ್ಲೀವ್ ಅನ್ನೋದು ಮಾರ್ಕ್ ಮಾಡ್ತಾ ಇರೋದು. ಅದಕ್ಕೆ ನಾನು ಅಲ್ಲಿ 2.5 ಇಂಚ್ ತೊಗೊಂಡೆ. ಈಗ ಡೌನಲ್ಲಿ ಬಂದರೆ 1 ಇಂಚು, ಅಲ್ಲಿಂದ ಈ ಸೈಡ್ 1 ಇಂಚ್ ತೊಗೊಂಡು, ಹಾಗೆ ಮೇಲಕ್ಕೆ 1 ಇಂಚ್ ತೊಗೊಂಡು 3 ಲೈನ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮಾರ್ಕ್ ಮಾಡ್ಕೊಂಡು ಆಗಿದ ತಕ್ಷಣ ಈಗ ಯಾರಿಗೇ ಆಗಿರಲಿ, ಈಗ 4 ಭಾಗದಲ್ಲಿ 1 ಭಾಗ ಮಾತ್ರ ತೊಗೋಬೇಕು ಫ್ರೆಂಡ್ಸ್. ಆಗಲೇ ನಮಗೆ ಅಳತೆ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ, ಈಗ ನಾನು ಮೆಜರ್ಮೆಂಟ್ ಟೇಪಲ್ಲಿ ತೊಗೊತಾ ಇದ್ದೀನಿ. ಒಂದು ಹಾಫ್ ಭಾಗ ತಗೊಂಡು ಅಲ್ಲಿ ಡ್ರಾ ಮಾಡ್ಕೊಂಡು ಈಗ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ಲೈನಿಂಗ್ ಪೀಸಲ್ಲಿ ನಾನು ತೋರಿಸಿದ್ದು. ನೀವು ನಾರ್ಮಲ್ ಬ್ಲೌಸ್ ಪೀಸ್ನ ಇದೇ ಪೀಸ್ನ ಇಟ್ಕೊಂಡು ಬ್ಲೌಸ್ ಪೀಸಲ್ಲಿ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದಾಗಿತ್ತು ಇವತ್ತು ವಿಡಿಯೋ.